ವಿದ್ಯಾರ್ಥಿ ಸಮಗ್ರ ಶ್ರೇಣಿಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಅಭ್ಯಾಸ 1.1ರಲ್ಲಿನ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳ್ತಾರೆ. ಸೊ ಅದರಲ್ಲಿ ಒಂದನೇ ಸಮಸ್ಯೆ ಹೀಗಿದೆ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8ರಂತೆ ಇರುತ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನಪ್ಪ ಅಂತ ಹೇಳಿದ್ರೆ, ಟ್ಯಾಕ್ಸಿಯ ಬಾಡಿಗೆ ಮೊದಲನೇ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ನಾವು 1 ಕಿಲೋಮೀಟರ್ ಕ್ರಮಿಸಿದಾಗ 15 ರೂಪಾಯಿ, 2 ಕಿಲೋಮೀಟರ್ ಕ್ರಮಿಸಿದಾಗ 15 ಪ್ಲಸ್ 2ನೇ ಕಿಲೋಮೀಟರ್ಗೆ ದರ ಕಡಿಮೆ ಆಗುತ್ತೆ, 8 ರೂಪಾಯಿ ಆಗುತ್ತೆ. 3ನೇ ಕಿಲೋಮೀಟರ್ಗೆ ಮೊದಲನೇ ಕಿಲೋಮೀಟರ್ಗೆ 15 ರೂಪಾಯಿ, ನಂತರದ 2 ಕಿಲೋಮೀಟರ್ಗೆ ಇದು ಸ್ಥಿರವಾಗಿ ಇದೆ ದರ 8 ರೂಪಾಯಿ, 2 ಇಂಟು 8. ಸೊ ಈ ರೀತಿ ನಾವು ನೋಡ್ತೀವಿ. 15 ಪ್ಲಸ್ 8 23, 15 ಪ್ಲಸ್ 2 ಇಂಟು 8 16, 15 ಪ್ಲಸ್ 16 31. ಈ ರೀತಿ ಈ ಸಂಖ್ಯಾ ಪಟ್ಟಿಯನ್ನು ನೋಡ್ತೀವಿ. ಸೊ ಇಲ್ಲಿ ಈ ಸಂಖ್ಯಾ ಪಟ್ಟಿಯನ್ನು ನಾವು ಗಮನಿಸಿದಾಗ 15ಕ್ಕೆ 8ಅನ್ನು ಕೂಡಿದಾಗ 23, 23ಕ್ಕೆ 8ಅನ್ನು ಕೂಡಿದಾಗ 31, ಈ ರೀತಿ ಹೋಗುತ್ತೆ. ಅಂತ ಹೇಳಿದ್ರೆ ಮೊದಲನೇ ಸಂಖ್ಯೆಯನ್ನು ಹೊರತುಪಡಿಸಿ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಕೂಡುವುದರಿಂದ ನಾವು ಪಡ್ಕೊಳ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಸಂಖ್ಯಾ ಪಟ್ಟಿ ಸಮಾಂತರ ಶ್ರೇಣಿ ಆಗಿದೆ. ಅಥವಾ ಇದನ್ನ ಈ ರೀತಿ ಚೆಕ್ ಮಾಡಬಹುದು. ಈ ಸಂಖ್ಯಾ ಪಟ್ಟಿ ಅಥವಾ ಈ ಶ್ರೇಣಿಯ ಪದಗಳಿಗೆ ನಾವು A2, A3 ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಕೊಳ್ಳೋಣ. A2 ಮೈನಸ್ A1 ಈಕ್ವಲ್ಸ್ 23 ಮೈನಸ್ 15 ಈಕ್ವಲ್ಸ್ 8. A3 ಮೈನಸ್ A2 ಕಂಡುಹಿಡಿಯೋಣ. ಅಲ್ಲಿಗೆ 31 ಮೈನಸ್ 23 ಈಕ್ವಲ್ಸ್ 8. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗಿರೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಈ ಸಂಖ್ಯಾ ಪಟ್ಟಿ ಒಂದು ಸಮಾಂತರ ಶ್ರೇಣಿ ಆಗಿದೆ. ಎರಡನೇ ಉದಾಹರಣೆ ನೋಡಿದಾಗ, ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 4/1 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಹೇಳಿದ್ದಾರೆ. ಈಗ ಒಂದು ವಾಯು ರೇಚಕ ಯಂತ್ರದಲ್ಲಿ ಇರುವ ಅನಿಲದ ಪ್ರಮಾಣ ಒಂದು ವಾಲ್ಯೂಮ್ ಅಂತ ತಗೊಳ್ಳೋಣ. ಸೊ ಅದರಲ್ಲಿ ಒಂದು ವಾಲ್ಯೂಮ್ನಲ್ಲಿ ಕಾಲು ಭಾಗವನ್ನು ಹೊರಗೆ ತೆಗೆದ್ರೆ, 4/1 ಅನಿಲವನ್ನು ಹೊರಗೆ ತೆಗೆದ್ರೆ ನಮಗೆ ಉಳಿಯುವಂಥ ಅನಿಲದ ಪ್ರಮಾಣ 4/3 ವಿ. ನೆಕ್ಸ್ಟ್ ಈ 4/3 ವಿ ನಲ್ಲಿ 4/1 ಭಾಗವನ್ನು ಹೊರಗೆ ತೆಗೆದ್ರೆ ಉಳಿಯುವಂಥ ಭಾಗ ಎಷ್ಟಿದೆ ಅಂತ ಹೇಳಿದ್ರೆ 4/3 ವಿ ನ 4/3 ಭಾಗ. ಈ ರೀತಿ ಈ ಸಂಖ್ಯಾ ಶ್ರೇಣಿ ಮುಂದುವರಿತಾ ಹೋಗುತ್ತೆ. 1 ವಿ, 4/3 ವಿ, 3 ಇಂಟು 3 9, 4 ಇಂಟು 4 16 ವಿ, ಇತ್ಯಾದಿ ಇತ್ಯಾದಿ. ಸೊ ನಾವಿಲ್ಲಿ ನೋಡಿದರೆ 1 ವಿ ಮತ್ತು 4/3 ವಿ ನ ವ್ಯತ್ಯಾಸ ಮೈನಸ್ 4/1, ಅಂದರೆ ಕಾಲು ಭಾಗದಷ್ಟು ಕಡಿಮೆ ಆಗಿದೆ. ಇಲ್ಲಿ ಇದರ
ಇದು ಸಮಾಂತರ ಶ್ರೇಣಿ ಅಲ್ಲ. ನೋಡೋದಾದ್ರೆ a2 ಮೈನಸ್ a1 ಈಕ್ವಲ್ಸ್ 4ನೇ 3b ಮೈನಸ್ 1b ಈಕ್ವಲ್ಸ್ 4ನೇ 3b ಯಲ್ಲಿ 1b ಹೋದರೆ ಮೈನಸ್ 4ನೇ 1b. a3 ಮೈನಸ್ a2 ಕಂಡಿಡಿದಾಗ 16 ಮೈನಸ್ 16ನೇ 9b ಮೈನಸ್ 4ನೇ 3b ಮಾಡಿದಾಗ ನಮಗೆ 14 64 9 ಮೈನಸ್ 14 48 ಬಿ ಬರುತ್ತೆ. ಈಕ್ವಲ್ಸ್ 48ಗೆ 36ಗೆ 12 ಮೈನಸ್ 12 64 ಬಿ. ಸೊ ಇಲ್ಲಿ ನಾವು ನೋಡಿದಾಗ ಇದು ಮೈನಸ್ 4ನೇ 1 ಬಿ ಬರುತ್ತೆ, ಇದು ಮೈನಸ್ 12 44 ಬಿ. ಸೊ ಇದನ್ನ ಸಂಕ್ಷೇಪಿಸಿದಾಗ 3ನೇ 12 4 ಸೊ ಇವೆರಡು ಬೆಲೆಗಳು ವ್ಯತ್ಯಾಸ ಇರೋದನ್ನ ನಾವು ನೋಡ್ತೀವಿ. ಅಂದ್ರೆ ಸಾಮಾನ್ಯ ವ್ಯತ್ಯಾಸಕ್ಕೆ ಒಂದು ಸ್ಥಿರಾಂಕ ಬಂದಿಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಭ್ಯಾಸ 1.2ರಲ್ಲಿ ಮೊದಲನೇ ಏನು ಏನಿದೆಯಪ್ಪ ಅಂತಂದರೆ, ಈ ಕೆಳಗೆ ಕೊಟ್ಟಿರೋ ಕೋಷ್ಟಕದಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿದೆ. ಇಲ್ಲಿ ಎ ಡಿ ಎನ್ ಎ ಎನ್ ಅನ್ನುವ ಒಂದು ಕ್ರಮಸಾರಗಳಿದೆ. ಈ 4 ಬೆಲೆ ಒಂದು ಬೆಲೆಯನ್ನು ಅವರು ಖಾಲಿ ಬಿಟ್ಟಿದ್ದಾರೆ, ಆ ಬೆಲೆಯನ್ನು ನಾವು ಕಂಡಿದ್ದೀವಿ. ವಿದ್ಯಾರ್ಥಿಗಳು, ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರದ ಬಗ್ಗೆ ನಿಮಗೆ ಗೊತ್ತಿದೆ. ಏನಂತ ಹೇಳಿದ್ರೆ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದರಲ್ಲಿ 4 ಅವ್ಯಕ್ತ ಇರೋದನ್ನು ನೀವು ನೋಡಿದ್ದೀರಿ. ಈ 4 ಅವ್ಯಕ್ತಗಳಲ್ಲಿ 3 ಅವ್ಯಕ್ತಗಳನ್ನು ಕೊಟ್ಟು ಯಾವಾದರೂ ಒಂದು ಬೆಲೆಯನ್ನು ಕಂಡುಹಿಡಿಯಲಿದ್ದಾಗ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಈಗ ಮೊದಲನೇ ಮತ್ತು 5ನೇ ಸಮಸ್ಯೆಗಳಲ್ಲಿ ಎ ಎನ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈ ಒಂದು ಸೂತ್ರದಲ್ಲಿ ಕೊಟ್ಟಿರತಕ್ಕಂಥ ಬೆಲೆಗಳನ್ನು ಆದೇಶ ಮಾಡಿ ನೀವು ಎ ಎನ್ ಬೆಲೆ ಬರುತ್ತೆ. ಸೊ ಒಂದನೇದನ್ನ ನೋಡೋಣ. ಎ ಎನ್ ಕಂಡುಹಿಡಿಯಬೇಕು. ಎ ಈಕ್ವಲ್ಸ್ 7 ಇದೆ, ಡಿ ಈಕ್ವಲ್ಸ್ 3 ಇದೆ, ಎನ್ ಈಕ್ವಲ್ಸ್ 8 ಇದೆ. ಸೂತ್ರ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎ 7 ಪ್ಲಸ್ 8 ಮೈನಸ್ 1 ಇಂಟು ಡಿ 3 ಈಕ್ವಲ್ಸ್ 7. ನಾವು ಇಲ್ಲಿ ಸುಲಭ ರೂಪಕ್ಕೆ ತರುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ, ಆ ತಪ್ಪುಗಳಾಗಬಾರ್ದು. ಸೊ ಮೊದಲಿಗೆ ಈ ಆವರಣದಲ್ಲಿ ಇರುವಂಥದ್ದನ್ನ ಸಂಕ್ಷೇಪಿಸಿಕೊಂಡ್ರೆ 8ರಲ್ಲಿ 1 ಹೋದರೆ 7, ಇದನ್ನ 3ರಿಂದ ಗುಣಿಸಿ ನಂತರ ಬಂದಿರತಕ್ಕಂಥ ಗುಣಲಬ್ಧವನ್ನು 7ಕ್ಕೆ ಕೂಡಿಸಬೇಕು. 7 ಪ್ಲಸ್ 7 ಕೂಡಲೇ 21 ಈಕ್ವಲ್ಸ್ 7 ಪ್ಲಸ್ 21 ಈಕ್ವಲ್ಸ್ 28. ಸೊ ಎ ಎನ್ ಬೆಲೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 28. ಸೊ ಇದೇ ರೀತಿ 5ನೇ ಸಮಸ್ಯೆಯನ್ನ ಬಿಡಿಸಿ ಮಕ್ಕಳ. ಇಲ್ಲಿ ಡಿ 0 ಆಗಿರೋದ್ರಿಂದ ಡಿ 0 ಆಗಿರೋದ್ರಿಂದ ಅಂದರೆ ಸಾಮಾನ್ಯ ವ್ಯತ್ಯಾಸ 0 ಆಗಿರೋದ್ರಿಂದ ಪ್ರತಿ ಪದವು ಸಹ 3.5 3.5 3.5 ಆಗಿರುತ್ತೆ. ಸೊ ಹಾಗಾಗಿ 105ನೇ ಪದವು ಸಹ 3.5 ಆಗಿರುತ್ತೆ. ಇನ್ನು ಇಲ್ಲಿ 2ನೇ ಭಾಗದಲ್ಲಿ ಡಿ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಡಿ ಕಂಡುಹಿಡಿಯಲಿಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಸೂತ್ರವನ್ನು ಮಾಡ್ತೀನಿ, ಇದನ್ನಾದ್ರೂ ನೆನಪಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು
ಮೈನಸ್ ಎ ಎನ್ ಮೈನಸ್ ಎ ಇದು ಏಕಪದ ಆಗಿದೆ. ಡಿ ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ ಎನ್ ಮೈನಸ್ ಒಂದು ಡಿ ನ ಸಹಗುಣಕ ಆಗುತ್ತೆ, ಅದನ್ನು ಹೊರಗೆ ಗುಣಾಕಾರ ಮಾಡಿದ್ರೆ ಡಿ ಈಕ್ವಲ್ಸ್ ಎ ಎನ್ ಮೈನಸ್ ಎ ಅಪಾನ್ ಎನ್ ಮೈನಸ್ ಒಂದು. ಇದನ್ನ ಉಪಯೋಗ ಮಾಡಿಕೊಂಡು ನಾವು ಡಿ ನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಎ ಮೈನಸ್ 18 ಎನ್ 10 ಎ ಎನ್ 0. ಸೊ ಡಿ ಈಕ್ವಲ್ಸ್ ಎ ಎನ್ ಮೈನಸ್ ಎ ಅಪಾನ್ ಎನ್ ಮೈನಸ್ 1 ಎ ಎನ್ 0 ಮೈನಸ್ ಆಫ್ ಮೈನಸ್ 15 ಅಪಾನ್ ಎನ್ 10 ಮೈನಸ್ 1. ಇಲ್ಲಿ ಎ ಬೆಲೆ ಮೈನಸ್ 18 ಇರೋದ್ರಿಂದ ನೀವು ಮೈನಸ್ ಆಫ್ ಅಂತ ತಗೋಬೇಕು, ಆವರಣದಲ್ಲಿ ತಗೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಮೈನಸ್ ನಿಂದ ಗುಣಿಸಿದಾಗ ಚಿಹ್ನೆ ಬದಲಾಗುತ್ತೆ. ಈಕ್ವಲ್ಸ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ 18 ಡಿವೈಡೆಡ್ ಬೈ 10 ಗುಣಿಸಿದ್ರೆ 9 ಈಕ್ವಲ್ಸ್ 0 ಪ್ಲಸ್ 18 ಅಂದರೆ 18 9 ಅಂದರೆ 9 2 ಡಿ ಈಕ್ವಲ್ಸ್ ಡಿ ಈಕ್ವಲ್ಸ್. ಸೊ ಈ ರೀತಿ ಡಿ ನ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು ಎ ಬೆಲೆ ಕಂಡುಹಿಡಿಯಬೇಕು. ಸೊ ಎ ಬೆಲೆ ಕಂಡುಹಿಡಿಯಲಿಕ್ಕೆ ನೋಡೋಣ ಯಾವ ರೀತಿ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಲ್ಲ. ಈಗ ಎ ಅವ್ಯಕ್ತ ಪದ ಆಯಿತು. ಎನ್ ಮೈನಸ್ 1 ಇಂಟು ಡಿ ಅನ್ನು ನೀವು ಬಲಭಾಗದಿಂದ ಎಡಭಾಗಕ್ಕೆ ಸ್ಥಳಾಂತರ ಮಾಡಿದಾಗ ಎ ಎನ್ ಮೈನಸ್ ಆಫ್ ಎನ್ ಮೈನಸ್ 1 ಇಂಟು ಡಿ ಆಗಿದೆ. ಸೊ ಎ ಈಕ್ವಲ್ಸ್ ಎ ಎನ್ ಇದು ಈ ಕಡೆ ಬರುತ್ತೆ ಮೈನಸ್ ಆಫ್ ಎನ್ ಮೈನಸ್ 1 ಇಂಟು. ಸೊ ಈ ಒಂದು ಸೂತ್ರವನ್ನು ಉಪಯೋಗಿಸ್ಕೊಂಡು ಎ ನ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗ ಏನು ಕೊಟ್ಟಿದ್ದಾರೆ? ಎ ಬೆಲೆ ಕಂಡುಹಿಡಿಯಬೇಕು. ಡಿ ಮೈನಸ್ 3 ಎನ್ 18 ಎ ಎನ್ ಮೈನಸ್ 10. ಸೊ ಎ ಈಕ್ವಲ್ಸ್ ಎ ಎನ್ ಮೈನಸ್ 5 ಮೈನಸ್ 18 ಮೈನಸ್ 1 ಡಿ ಮೈನಸ್ 3 ಈಕ್ವಲ್ಸ್ ಮೈನಸ್ 5 ಮೈನಸ್ ಆಫ್ 18ರಲ್ಲಿ 1 ಹೋದರೆ 17 ಇಂಟು ಮೈನಸ್ 3 ಈಕ್ವಲ್ಸ್ ಮೈನಸ್ 5 ಮೈನಸ್ ಆಫ್ ಪ್ಲಸ್ ಇಂಟು ಮೈನಸ್ ಮೈನಸ್ 17 ಮೂಲ 51. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 5 ಪ್ಲಸ್ 51 51ರಲ್ಲಿ 5 ಹಾಕಿದ್ರೆ ಈಗ 40 ಆಗ್ತದೆ. ಸೊ ಎ ಬೆಲೆ 46. ಎ ಬೆಲೆ 46. ಈ 4ನೇ ಭಾಗದಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎ ಎನ್ ಕೊಟ್ಟಿದ್ದಾರೆ, ಎನ್ ಅನ್ನ ಕಂಡುಹಿಡಿಯಬೇಕು. ಎನ್ ಕಂಡುಹಿಡಿಯೋದು ನೋಡೋಣ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಮಗೆ ಎನ್ ಬೆಲೆ ಬೇಕಲ್ಲ, ಈ ಪ್ಲಸ್ ಎನ್ ಈ ಕಡೆ ಕೊಡು. ಎ ಎನ್ ಮೈನಸ್ ಎ ಈಕ್ವಲ್ಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಇದು ಅವ್ಯಕ್ತ ಪದ ಇರ್ತಕ್ಕಂಥಲ್ಲ ಆಗುತ್ತೆ. ಡಿ ಅನ್ನು ಹೊರಗೆ ಮಾಡ್ತೀವಿ. ಎ ಎನ್ ಮೈನಸ್ ಎ ಅಪಾನ್ ಡಿ ಈಕ್ವಲ್ಸ್ ಎನ್ ಮೈನಸ್ 1. ಇದು ವಿಪದ ಆಗುತ್ತೆ. ಅವ್ಯಕ್ತ ಪದದ ಜೊತೆಗೆ ಮೈನಸ್ ಇದೆ, ಅದನ್ನು ಸ್ಥಳಾಂತರ ಮಾಡಿ ಎನ್ ಈಕ್ವಲ್ಸ್ ಎ ಎನ್ ಮೈನಸ್ ಎ ಅಪಾನ್ ಡಿ ಮೈನಸ್ 1 ಈ ಕಡೆ ಬರುತ್ತೆ ಪ್ಲಸ್ 1. ವಿದ್ಯಾರ್ಥಿ, ನೀವು ಎನ್ ಬೆಲೆ ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನು ನೆನಪಿಟ್ಕೊಳ್ಳಿ, ಅಥವಾ
ಈ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದರಲ್ಲಿ ನೀವು ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗಿ ಎನ್ ಬೆಲೆ ಏನಾದರೂ ಕಂಡುಹಿಡಿಯಬೇಕು. ಸೊ ಈಗ ಏನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ ಮೈನಸ್ 18.9, ಡಿ ಕೊಟ್ಟಿದ್ದಾರೆ 2.5, ಎ ಎನ್ ಕೊಟ್ಟಿದ್ದಾರೆ 3.6. ಅದನ್ನು ಆದೇಶ ಮಾಡಿರಿ. ಎನ್ ಈಕ್ವಲ್ಸ್ 3.6 ಮೈನಸ್ 18.9, ಡಿ 2.5 ಪ್ಲಸ್ 1 ಈಕ್ವಲ್ಸ್ 3.6 ಮೈನಸ್ ಇಂಟು ಮೈನಸ್ ಪ್ಲಸ್ 18.9 ಡಿವೈಡೆಡ್ ಬೈ 2.5 ಪ್ಲಸ್ 1. ಇವೆರಡನ್ನು ಕೂಡಿಸಿದಾಗ 6 ಪ್ಲಸ್ 9 15, 5 9 3 12 2 1 2 22.5 ಡಿವೈಡೆಡ್ ಬೈ 2.5 ಪ್ಲಸ್ 1 ಈಕ್ವಲ್ಸ್ 22.5 ಅನ್ನು 2.5 ಬಳಸಿದಾಗ 9 ಬರುತ್ತೆ ಪ್ಲಸ್ 1 ಈಕ್ವಲ್ಸ್ 10. ಸೊ ಎನ್ ಈಕ್ವಲ್ಸ್ ಎಷ್ಟು ಅಂತ ಎನ್ ಈಕ್ವಲ್ಸ್ ಅಂದರೆ 10ನೇ ಪದವು 3.6 ಆಗಿದೆ. ಈ ಶ್ರೇಣಿಯ 10ನೇ ಪದವು 3.6 ಆಗಿದೆ. ಎರಡನೇ ಮೇಲಿನಲ್ಲಿ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಸಮರ್ಥಿಸಿ ಅಂತ ಇದೆ. ಇದರಲ್ಲಿ ಎರಡು ಸಮಸ್ಯೆಗಳಿರೋದನ್ನು ನೋಡ್ತೀವಿ. ನಾನು ಒಂದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಶ್ರೇಣಿ ಏನು ಕೊಟ್ಟಿದ್ದಾರಪ್ಪ, 10 7 4 ಈ ಸಮಾಂತರ ಶ್ರೇಣಿಯ 30ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ ನಾವು ಈ ಶ್ರೇಣಿಯನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತಂದ್ರೆ, ಮೊದಲನೇ ಪದಕ್ಕಿಂತ ಎರಡನೇ ಪದ ಚಿಕ್ಕದು, ಎರಡನೇ ಪದಕ್ಕಿಂತ ಮೂರನೇ ಪದ ಚಿಕ್ಕದು, ಈ ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದರೆ ಡಿ ಸಾಮಾನ್ಯ ವ್ಯತ್ಯಾಸ ಮೈನಸ್ ಇದೆ. ಒಂದು ವೇಳೆ ಇದು ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಇದ್ದಾವೆ ಅಂದರೆ ಡಿ ಪ್ಲಸ್ ಬರುತ್ತೆ, ಇಳಿಕೆ ಕ್ರಮದಲ್ಲಿ ಹೋದರೆ ಡಿ ಮೈನಸ್ ಬರುತ್ತೆ. ಸಾಮಾನ್ಯ ವ್ಯತ್ಯಾಸ ಮೈನಸ್ ಬರುತ್ತೆ. ಈಗ 30ನೇ ಪದ ನಮಗೆ ಈ ಎ ಮತ್ತು ಬಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ 3 ಪ್ಲಸ್ 97 ಪ್ಲಸ್ 77 ಇದೆ. ಸೊ ನಮಗೆ ಇದು ಇಳಿಕೆ ಕ್ರಮದಲ್ಲಿ ಇರೋದ್ರಿಂದ 30ನೇ ಪದ ಮೈನಸ್ ಬರಲಿಕ್ಕೆ ಸಾಧ್ಯ ಇದೆ. ಎರಡರಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇದೆ. ಇದು ಯಾವುದು ಕರೆಕ್ಟ್ ಸರಿಯಾದ ಉತ್ತರ ಅಂತ ನೋಡಲಿಕ್ಕೆ ನಾವು ಇದನ್ನು ಬಿಡಿಸೇ ನೋಡಬೇಕು. ಸೊ ನಮಗೆ ಗೊತ್ತಿದೆ ಎ ಎನ್ ಕಂಡುಹಿಡಿಯುವ ಸೂತ್ರ ಇದೆ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎ 30ನೇ ಪದ ಕಂಡುಹಿಡಿಯಬೇಕು ಈಕ್ವಲ್ಸ್ ಎ ಎಷ್ಟಿದೆ 10 ಇದೆ ಪ್ಲಸ್ ಎನ್ 30 ಮೈನಸ್ 1 ಡಿ 7ರಲ್ಲಿ 10 ಹೋದರೆ ಮೈನಸ್ 3 ಡಿ ಮೈನಸ್ 3 ಈಕ್ವಲ್ಸ್ 10 ಪ್ಲಸ್ 30ರಲ್ಲಿ 10 ಹೋದರೆ 29 ಇಂಟು ಮೈನಸ್ 3 ಈಕ್ವಲ್ಸ್ 10 ಪ್ಲಸ್ ಇಂಟು ಮೈನಸ್ ಮೈನಸ್ 3 9 27 7 2 3 2 6 2 8 10ರಲ್ಲಿ 87 ಹೋದರೆ ಮೈನಸ್ 77 30ನೇ ಪದವು ಮೈನಸ್ 77 ಆಗಿದೆ. ಸೊ ಈಗ ನಾವು ನೋಡೋದಾದ್ರೆ ಯಾವ ಆಯ್ಕೆ ಸಿ ಆಯ್ಕೆ ಮೈನಸ್ 77 ಇದೆ. ಈ ಮೈನಸ್ 77 ಸರಿಯಾದ ಉತ್ತರ. ಐದನೇ ಮೇಲಿನಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಿನ ಸಮಾಂತರ ಶ್ರೇಣಿಗಳಲ್ಲಿ ಪದಗಳ ಸಂಖ್ಯೆ ಕಂಡುಹಿಡಿಯಲಿದೆ. 4ನೇ ಮೇಲಿನಲ್ಲಿ ಕೊಟ್ಟಿದ್ದಾರೆ ಇದು ಎಷ್ಟನೇ ಪದ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ಒಂದೇ ಅರ್ಥವನ್ನು ಸೂಚಿಸುತ್ತೆ. ಎಷ್ಟನೇ ಪದ ಅಂದ್ರೂ ಎನ್ ಅನ್ನ ಕಂಡುಹಿಡಿತೀವಿ. ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿದಿದೆ ಅಂದ್ರೂ ಎನ್ ಅನ್ನ ಕಂಡುಹಿಡಿಯಬೇಕು. ಮುಂದೆ 6ನೇ ಲೆಕ್ಕ ಇದೆ. ಕೊಟ್ಟಿರ್ತಕ್ಕಂಥ ಪದವು ಈ
ಕೊಟ್ಟಿರ್ತಕ್ಕಂಥ ಪದವು ಸಮಾಂತರ ಶ್ರೇಣಿಯ ಪದ ಆಗುವುದು. ಸೊ ಇಲ್ಲಿ ಪದಗಳ ಸಂಖ್ಯೆ ಕಂಡುಹಿಡಿಯಲು ಕೇಳಿದ್ದಾರೆ. ನಾವು ಫಸ್ಟ್ ಮೈನ್ನಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ ಪದಗಳ ಸಂಖ್ಯೆ ಕಂಡುಹಿಡಿಯೋದನ್ನ. ಈಗ ಇದು ಒಂದು ಸಮಸ್ಯೆಯನ್ನ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಪಟ್ಟಿ ಮಾಡ್ಬೋಣ. ಎ ಈಕ್ವಲ್ಸ್ 18, ಬಿ ಈಕ್ವಲ್ಸ್ ಎರಡನೇ ಪದದಲ್ಲಿ ಒಂದನೇ ಪದ ಕಳೆಯಿರಿ ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ ಕಳೆಯಿರಿ, ಡಿ ಬರುತ್ತೆ. 15 ಅರ್ಧದಲ್ಲಿ 18 ಕಳೆಯಿರಿ. ಸೊ ಇದನ್ನ ಬೇಕಾದ್ರೆ ದಶಮಾಂಶ ರೂಪದಲ್ಲಿ ಕೊಟ್ಟರೆ 15.5 ಮೈನಸ್ 18. ಸೊ 18ರಿಂದ 15.5 ಹೋದ್ರೆ ಮೈನಸ್ 2.5 ಅಥವಾ 2 ಪೂರ್ಣ 2ನೇ 1. ಈಗ ಎ ಏನ್ ಕೊಟ್ಟಿದ್ದಾರೆ, ಎಣ್ಣೆ ಪದ ಕೊಟ್ಟಿದ್ದಾರೆ ಮೈನಸ್ 47. ಏನ್ ಕಂಡುಹಿಡಿಯಬೇಕು ನಾವು? ಎನ್ ಈಕ್ವಲ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೂತ್ರ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಇದರಲ್ಲಿ ನೀವು ಈ ದತ್ತಾಂಶಗಳನ್ನ ಆದೇಶ ಮಾಡಿದ್ರೆ ನಿಮ್ಗೆ ಎನ್ ಬೆಲೆ ಬರುತ್ತೆ. ಅಥವಾ ಆಗಲೇ ಹೇಳಿದ ರೀತಿಯಲ್ಲಿ ಎನ್ ಈಕ್ವಲ್ಸ್ ಎ ಎನ್ ಮೈನಸ್ ಎ ಅಪಾನ್ ಡಿ ಪ್ಲಸ್ 1. ಈ ಸೂತ್ರದಲ್ಲಿ ಆದೇಶ ಮಾಡಿದ್ರೆ ನೇರವಾಗಿ ಬರುತ್ತೆ. ಈಗ ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗಿ ನಾವು ಎನ್ ಈಕ್ವಲ್ಸ್ ಎ ಎನ್ ಮೈನಸ್ 47 ಮೈನಸ್ ಎ 18 ಡಿವೈಡೆಡ್ ಬೈ ಡಿ ಮೈನಸ್ 2.5 ಪ್ಲಸ್ 1 ಈಕ್ವಲ್ಸ್ 47 ಪ್ಲಸ್ 18 ಅಂತ ಹೇಳಿದ್ರೆ 2 ಮೈನಸ್ ಇರೋದ್ರಿಂದ ಬರುವ ಮೊತ್ತಕ್ಕೆ ಮೈನಸ್ ಇರ್ತದೆ. 47 ಪ್ಲಸ್ 18 65 ಮೈನಸ್ 2.5 ಪ್ಲಸ್ 1. ಸೊ 2 ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ 2.5 ಅಂದ್ರೆ 2.5 2 5 6ಗೆ 5 ಹೋದ್ರೆ 1 ಉಳಿಯುತ್ತೆ. 15 ಇಳಿಸ್ಕೊಳ್ತೀವಿ, 5 ಇಳಿಸ್ಕೊಳ್ತೀವಿ. 2.5 15 ಪ್ಲಸ್ 1 26 ಪ್ಲಸ್ 1 27. ಸೊ ಎನ್ ಈಕ್ವಲ್ಸ್ ಎಷ್ಟು ಬಂತು? 27. ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅಂತ ಕೇಳಿದ್ರೆ 27 ಪದಗಳು ಇವೆ. ಮತ್ತು ಎಷ್ಟನೇ ಪದವು ಮೈನಸ್ 47 ಆಗಿದೆ ಅಂತ ಹೇಳಿದ್ರೆ 27ನೇ ಪದವು ಮೈನಸ್ 47 ಆಗಿದೆ. ಈ ಅಭ್ಯಾಸದಲ್ಲೇ ಬರುವಂತಹ 7, 8 ಮತ್ತು 9ನೇ ಲೆಕ್ಕಗಳು ಒಂದೇ ರೀತಿ ಇದ್ದಾವೆ. ಸೊ ಈಗ 7ನೇ ಒಂದು ಸಮಸ್ಯೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. ದತ್ತಾಂಶಗಳನ್ನು ಮೊದಲು ಪಟ್ಟಿ ಮಾಡೋಣ ನಾವು. 11ನೇ ಪದ A11 ಈಕ್ವಲ್ಸ್ 38. 16ನೇ ಪದ A16 ಈಕ್ವಲ್ಸ್ 73. ಹಾಗಾದರೆ 31ನೇ ಪದ ಕಂಡುಹಿಡಿಯಬೇಕು. ನಾವು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಪದವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು ಅಂತ ಹೇಳಿದ್ರೆ ಎ ಬೇಕು ಮತ್ತು ಡಿ ಬೇಕು. ಮೊದಲನೇ ಪದ ಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಬೇಕು. ಈಗ ಈ ಸಮಸ್ಯೆಯನ್ನು ನಾವು 2 ರೀತಿಯಿಂದ ಬಿಡಿಸ್ಬೋದು. ಒಂದು A11 ಅಂತ ಹೇಳಿದ್ರೆ A ಪ್ಲಸ್ 10D ಈಕ್ವಲ್ಸ್ 38, A16 A ಪ್ಲಸ್ 15D ಈಕ್ವಲ್ಸ್ 73. ಸೊ ಅದನ್ನ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನದಲ್ಲಿ ಬಿಡಿಸಿದ್ರೆ ಎ ಮತ್ತು ಡಿ ಸಿಗುತ್ತೆ. ಅದು ಒಂದು ವಿಧಾನ. ಸೊ ಇನ್ನೊಂದು ವಿಧಾನ ಮತ್ತು ಸುಲಭವಾಗಿರ್ತಕ್ಕಂಥ ವಿಧಾನವನ್ನು ನಾನೀಗ ಹೇಳಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಮೊದಲು ಡಿ ಕಂಡುಹಿಡಿಯೋಣ. ಸೊ ಡಿ ಕಂಡುಹಿಡಿಯಲಿಕ್ಕೆ ನಾವು ಆಗಲೇ ಹೇಳಿದೆ AP minus AQ divided by P minus Q. So ಇದು ಡಿ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂತಹ ಸೂತ್ರ. ಸೊ ಆಗಲೇ ಹೇಳಿದ್ವಿ AN minus A upon N minus 1 ಅಂತ. ಅದು ಒಂದನೇ ಪದ ಮತ್ತು nನೇ ಪದ ಕೊಟ್ಟಾಗ ಕಂಡುಹಿಡಿಯಬೇಕು.
ಈಗ ಡಿ ಈಕ್ವಲ್ಸ್ ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಎ 16 ಮೈನಸ್ ಎ 11. ಇಲ್ಲಿ ಪದಗಳ ಸಂಖ್ಯೆಯನ್ನು ಬರೀತಾ ಇದ್ದೇವೆ. 16 ಮೈನಸ್ 11. ಡಿ ಈಕ್ವಲ್ಸ್ 16ನೇ ಪದ ಎಷ್ಟಿದೆ? 73 ಇದೆ. ಮೈನಸ್ 11ನೇ ಪದ ಎಷ್ಟಿದೆ? 38 ಇದೆ. 16ರಲ್ಲಿ 11 ಹೋದ್ರೆ 5. 73ರಲ್ಲಿ 38 ಹೋದ್ರೆ 13ರಲ್ಲಿ 8 ಹೋದ್ರೆ 5. 6ರಲ್ಲಿ 3 ಹೋದ್ರೆ 3 ಡಿವೈಡೆಡ್ ಬೈ 5. 5 ಒಂದೇ 5 7. ಡಿ ಈಕ್ವಲ್ಸ್ ಡಿ ಗೊತ್ತಾದ ನಂತರ ನಾವು ಎ ಅನ್ನು ಕಂಡುಹಿಡಿಕೊಳ್ಳೋಣ. ಎ ಕಂಡುಹಿಡಿಯಲಿಕ್ಕೆ ನಾಳೆ ಎ ಈಕ್ವಲ್ಸ್ ಎ ಎನ್ ಮೈನಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಎ ಈಕ್ವಲ್ಸ್ ಎ ಎನ್. ಇದರಲ್ಲಿ ಯಾವುದನ್ನು ನಾನು ಎ ಎನ್ ಅಂತ ತಗೊಳ್ಬೋದು. ನಾನು ಎ 11 ಅನ್ನು ತಗೊಳ್ತೀನಿ. ಇದು 38 ಮೈನಸ್ ಎಷ್ಟನೇ ಪದ ಇದು? 11ನೇ ಪದ ಮೈನಸ್ 1. ಡಿ ಎಷ್ಟು ಬಂದಿದೆ? 7 ಈಕ್ವಲ್ಸ್ 38 ಮೈನಸ್ 10 ಇಂಟು 7 ಈಕ್ವಲ್ಸ್ 38 ಮೈನಸ್ 17 70. 70ಗೆ 38 ಕಳೆದ್ರೆ 38ರಲ್ಲಿ 70 ಕಳೆದ್ರೆ ನಮಗೆ 32 ಮೈನಸ್ 32. ಎ ಈಕ್ವಲ್ಸ್ ಎಷ್ಟು ಬಂತು? ಮೈನಸ್ 32. ಏನು ಕಂಡುಹಿಡಿಯಬೇಕು ನಾವು? 31ನೇ ಪದವನ್ನು ಕಂಡುಹಿಡಿಯಬೇಕು. ಹಾಗಾಗಿ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರಕ್ಕೆ ಎ 31 ಈಕ್ವಲ್ಸ್ ಎ ಮೈನಸ್ 32 ಪ್ಲಸ್ 31 ಮೈನಸ್ 1 ಇಂಟು 7 ಈಕ್ವಲ್ಸ್ ಮೈನಸ್ 32 ಪ್ಲಸ್ 37 210. 210ರಲ್ಲಿ 32 10ರ 2 8. 10ರ 3 ಹೋದರೆ 7 178. ಸೊ 31ನೇ ಪದವು 178 ಆಗಿದೆ. 13ನೇ ಸಮಸ್ಯೆ. 3 ಅಂಕೆಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಇಲ್ಲಿ 3 ಅಂಕೆಗಳ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತ ನೋಡೋದಾದ್ರೆ 3ರಿಂದ 999ರವರೆಗೆ 3 ಅಂಕೆಗಳ ಸಂಖ್ಯೆಗಳಿವೆ. ಸೊ ಹಾಗಾದರೆ 7ರಿಂದ ಭಾಗ ಆಗುವಂತಹ ಮೊದಲನೇ 3 ಅಂಕೆಯ ಸಂಖ್ಯೆ ಯಾವುದು? 100. ಇದು 7ರಿಂದ ಭಾಗ ಆಗಲ್ಲ. 100, 101, 102, 103, 104 ಭಾಗ ಆಗುತ್ತೆ. 105. 7ರಿಂದ ಭಾಗ ಆಗುವ ಮೊದಲನೇ 3 ಅಂಕೆಯ ಸಂಖ್ಯೆ 7 ಒಂದೇ 7, 7 5 35. 7 15 105 ಇರುತ್ತಲ್ಲ ಆ ರೀತಿ 105 7ರಿಂದ ಭಾಗ ಆಗುವ ಮೊದಲನೇ ಸಂಖ್ಯೆ. ನಂತರ 112 7 ಹೋದ್ರೆ 119 ಈ ರೀತಿ ಆಗ್ತಾ ಹೋಗುತ್ತೆ. ಈಗ ಕಡೆಯಿಂದ ಬರೋದಾದ್ರೆ 999. ಇದು 7ರಿಂದ ಭಾಗ ಆಗುತ್ತಾ? 7 ಒಂದೇ 7, 9 7 ಹೋದ್ರೆ 2 ಉಳಿತು 99, 7 4 28, 1 ಉಳಿತು 19. ಇದು ಭಾಗ ಆಗುತ್ತೆ. ಸೊ ಹಾಗಾಗಿ 7ರಿಂದ ಭಾಗ ಆಗುವಂತಹ 3 ಅಂಕೆಯ ಕಡೆಯ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 994. ಇದು 994
ಈಗ ಶ್ರೇಣಿ ಸಿಕ್ಕಿದೆ ನಮಗೆ. ದತ್ತಾಂಶಗಳನ್ನು ನೋಡೋಣ. ಎ 105, ಡಿ 7, ಎನ್ ಕಡೆಯ ಪದ 994, ಏನನ್ನು ಕಂಡುಹಿಡಿಯಬೇಕು ಅಂದರೆ ಎನ್ ಎಷ್ಟು ಸಂಖ್ಯೆಗಳು. ಸೊ 4, 5, 6ನೇ ಅಭ್ಯಾಸದಲ್ಲಿ 4, 5, 6ನೇ ಸಮಸ್ಯೆಗಳಲ್ಲಿ ಏನು ಬಿಡಿಸಿದ್ವಲ್ಲ ಎನ್ ಕಂಡುಹಿಡಿಯೋದು. ಅದೇ ರೀತಿ ಇಲ್ಲಿ ಎನ್ ಈಕ್ವಲ್ಸ್ ಎಷ್ಟು ಅಂತ ಕಂಡುಹಿಡಿಯೋದು. ಎಷ್ಟು ಪದಗಳಿವೆ, ಎಷ್ಟು ಸಂಖ್ಯೆಗಳು ಇವೆ, ಇದನ್ನು ಕಂಡುಹಿಡಿಯೋದು ಎನ್ ಕಂಡುಹಿಡಿಯೋದು. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದರಲ್ಲಿ ಆದೇಶ ಮಾಡ್ಕೊಂಡು ಎನ್ ಬೆಲೆ ಕಂಡುಹಿಡಿತೀವಿ. ಅಥವಾ ಆಗಲೇ ಹೇಳಿದಂಗೆ ಎನ್ ಈಕ್ವಲ್ಸ್ ಎ ಎನ್ ಮೈನಸ್ ಎ ಅಪಾನ್ ಡಿ ಪ್ಲಸ್ 1 ಈ ಸೂತ್ರ ಉಪಯೋಗಿಸಿದ್ರು ಸಹ ನಾವು ಎನ್ ಬೆಲೆಯನ್ನು ಕಂಡುಹಿಡಿತೀವಿ. ಈಗ ಇದರಲ್ಲಿ ಆದೇಶ ಮಾಡಿ ಕಂಡುಹಿಡಿಯೋದನ್ನು ನಾನು ಹೇಳ್ತೀನಿ. ಎ ಎನ್ ಕಡೆಯ ಪದ ಎಷ್ಟಿದೆ ಅಂದರೆ 994 ಈಕ್ವಲ್ಸ್ ಎ 105 ಪ್ಲಸ್ ಎನ್ ಅದನ್ನೇ ಕಂಡುಹಿಡಿಯಬೇಕು. ಹಂಗೆ ಬರ್ಕೊಳ್ತೀವಿ. ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂದರೆ 7. ಸೊ ಈ ಪ್ಲಸ್ 105 ಈ ಕಡೆ ತೊಗೊಂಡ್ಬರ್ತೀವಿ. 994 ಮೈನಸ್ 105 ಈಕ್ವಲ್ಸ್ 7ರಿಂದ ಗುಣಿಸಿ 7 ಇಂಟು ಎನ್ ಅಂದರೆ 7n ಮೈನಸ್ 7 ಇಂಟು 1 7. 994ರಲ್ಲಿ 105 ಹೋದರೆ 14ರಲ್ಲಿ 9 8 0 ಹೋದರೆ 8 9ರಲ್ಲಿ 1 ಹೋದರೆ 889 ಈಕ್ವಲ್ಸ್ 7n ಮೈನಸ್ 7. ಈ ಮೈನಸ್ 7 ಈ ಕಡೆ ತಗೊಂಡ್ರೆ 889 ಪ್ಲಸ್ 7 ಈಕ್ವಲ್ಸ್ 7n ಈಕ್ವಲ್ಸ್ 9 7 16 6 896. ಸೊ n ಈಕ್ವಲ್ಸ್ 896 ಡಿವೈಡೆಡ್ ಬೈ 7. 7 ಅಂದರೆ 7 8ರಲ್ಲಿ 7 1 ಉಳಿತು 19. 7 14. 19ರಲ್ಲಿ 14 5 56 6 56 7 56. ಸೊ 3 ಅಂಕಿಗಳ 128 ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ. 3 ಅಂಕಿಗಳ 128 ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ. ಇದೇ ರೀತಿ 14ನೇ ಇದೆ, ಅದು 4ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಕಂಡುಹಿಡಿಯಲು ಇದೇ ರೀತಿ ಕಂಡುಹಿಡಿಯಬೇಕು. 14ನೇ ಸಮಸ್ಯೆಯನ್ನು ನೋಡೋಣ. 3ನೇ ಪದ 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಪಟ್ಟಿ ಮಾಡಿಕೊಳ್ಳೋಣ. ಮೊದಲು 3ನೇ ಪದ A3 ಈಕ್ವಲ್ಸ್ 16. A3 3ನೇ ಪದ ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿಯಲ್ಲಿ A ಪ್ಲಸ್ 2D ಈಕ್ವಲ್ಸ್ 16. ಇಲ್ಲಿ ಒಂದು ತಗೊಳ್ಳೋಣ. ಈಗ ನೆಕ್ಸ್ಟ್ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದ A7 ಇದು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. A7 ಈಕ್ವಲ್ಸ್ A5 ಪ್ಲಸ್ 12. ಈಗ A5 ಈ ಕಡೆ ತಗೊಂಡ್ಬರೋಣ. A7 ಮೈನಸ್ A5 ಈಕ್ವಲ್ಸ್ 12. A7ನೇ ಪದ ಅಂತ ಹೇಳಿದ್ರೆ A ಪ್ಲಸ್ RD ಮೈನಸ್ 5ನೇ ಪದ ಅಂತ ಹೇಳಿದ್ರೆ A ಪ್ಲಸ್ 4D ಈಕ್ವಲ್ಸ್ 12. A ಪ್ಲಸ್ RD ಮೈನಸ್ ಇಂದ ಗುಣಿಸ್ಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4D ಈಕ್ವಲ್ಸ್ 12. ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್. 6Dಯಲ್ಲಿ 4D ಹೋದರೆ 2D ಈಕ್ವಲ್ಸ್ 12. D ಈಕ್ವಲ್ಸ್ 12 ಡಿವೈಡೆಡ್ ಬೈ 2. ಸೊ 2 1 2 ಆಗಲ್ಲ. D ಈಕ್ವಲ್ಸ್ 6. D ಈಕ್ವಲ್ಸ್ 6 ಅನ್ನು 1ರಲ್ಲಿ ಆದೇಶ ಮಾಡಿದ್ರೆ ನಿಮ್ಗೆ ಎ ಬೆಲೆ ಬರುತ್ತೆ.
ಎ ಪ್ಲಸ್ 2ಡಿ ಈಕ್ವಲ್ಸ್ 16. ಡಿ ಈಕ್ವಲ್ಸ್ 6 ಆದೇಶ ಮಾಡಿದಾಗ ಎ ಪ್ಲಸ್ 2 ಇಂಟು 6 ಈಕ್ವಲ್ಸ್ 16. ಎ ಪ್ಲಸ್ 12 ಈಕ್ವಲ್ಸ್ 16. ಎ ಈಕ್ವಲ್ಸ್ 16 ಮೈನಸ್ 12. ಎ ಈಕ್ವಲ್ಸ್ 14 ನೋಡಿದ್ರೆ ಎ ಬೆಲೆ ಬಂತು 4, ಡಿ ಬೆಲೆ ಬಂತು 6. ಈಗ ಸಮಾಂತರ ಶ್ರೇಣಿ ಆದರ್ಶ ರೂಪ ನಮಗೆ ಗೊತ್ತಿದೆ. ಏನು ಅಂತ ಹೇಳಿದ್ರೆ ಎ ಮೊದಲನೇ ಪದ, ಎ ಪ್ಲಸ್ ಡಿ ಎರಡನೇ ಪದ, ಎ ಪ್ಲಸ್ 2ಡಿ ಮೂರನೇ ಪದ, ಎ ಪ್ಲಸ್ 3ಡಿ ನಾಲ್ಕನೇ ಪದ ಇತ್ಯಾದಿ ಇತ್ಯಾದಿ. ಎ 4 ಪ್ಲಸ್ ಡಿ 6 4 ಪ್ಲಸ್ 2 ಇಂಟು 6 4 ಪ್ಲಸ್ 3 ಇಂಟು 6 ಇತ್ಯಾದಿ ಇತ್ಯಾದಿ. 4 ಪ್ಲಸ್ 6 10, 4 ಪ್ಲಸ್ 2 12 4 16, 6 18 18 ಪ್ಲಸ್ 4 22. ಸೊ ಸಮಾಂತರ ಶ್ರೇಣಿ ಏನಾಗುತ್ತೆ ಅಂತ ಹೇಳಿದ್ರೆ 4 10 16 22 ಆಗಿದೆ. 19ನೇ ವಾರ್ಷಿಕ ಸಂಬಳ ರು 5,000 ಮತ್ತು ಪ್ರತಿ ವರ್ಷಕ್ಕೆ ಭತ್ಯೆಯಾಗಿ ರು 200 ಇರುವ ಕೆಲಸಕ್ಕೆ ಸುಬ್ಬುರಾವ್ 1995ರಲ್ಲಿ ಸೇರಿದರು. ಯಾವ ವರ್ಷದಲ್ಲಿ ಅವರ ಸಂಬಳ ರು 7,000 ಆಗುತ್ತದೆ? ಇಲ್ಲಿ ಲೆಕ್ಕ ಮಾಡೋದಾದ್ರೆ 1995ರಲ್ಲಿ ಅವರು 5,000 ರೂಪಾಯಿ ಸಂಬಳ ಸೇರ್ತಾರೆ ಸುಬ್ಬುರಾವ್. ಆಮೇಲೆ ಪ್ರತಿ ವರ್ಷಕ್ಕೆ ಭತ್ಯೆಗೆ ಅವ್ರಿಗೆ ಎಷ್ಟು ಸಿಗುತ್ತೆ ಅಂದರೆ 200 ರೂಪಾಯಿ ಸಿಗುತ್ತೆ. ಹಾಗಾಗಿ 1995ನೇ ಇಸವಿಯಲ್ಲಿ 5,000 ಇರುವಂಥ ಸಂಬಳ 1996ರಲ್ಲಿ 5,200 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಅವರ ಸಂಬಳ 7,000 ಆಗಿದೆ. ಯಾವ ವರ್ಷ ಅವರ ಸಂಬಳ 7,000 ಆಗಿದೆ ಅಂತ ನಾವು ಕಂಡುಹಿಡಿದ್ವಿ. ಸೊ ಅಂದರೆ ಇಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಮೇಲೆ ವರ್ಷಗಳಿಗೆ ಕೂಡಿಸ್ತಾ ಬಂದರೆ ನಿಮ್ಗೆ ಯಾವ ವರ್ಷ ಸುಬ್ಬುರಾವ್ ಅವರ ಸಂಬಳ 7,000 ಆಗಿದೆ ಅದನ್ನು ಸಿಗುತ್ತೆ. ಈಗ ದತ್ತಾಂಶಗಳನ್ನು ಬರ್ಕೊಳ್ಳೋದಾದ್ರೆ ಎ ಈಕ್ವಲ್ಸ್ 5,000, ಡಿ ಈಕ್ವಲ್ಸ್ ಪ್ರತಿ ವರ್ಷ 200 ರೂಪಾಯಿ ಅಂತ ಹೇಳಿದ್ದಾರೆ. ಹಾಗಾಗಿ ಡಿ 200, ಎ ಎನ್ 7,000. ಸೊ ಏನು ಕಂಡುಹಿಡಿಯಬೇಕು ಅಂದರೆ ಪದಗಳ ಸಂಖ್ಯೆಯನ್ನು ಈಗ ಕಂಡುಹಿಡಿತೀವಿ. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ಬೆಲೆ ಕಂಡುಹಿಡಿಯಬೇಕಂದ್ರೆ ಎನ್ ಈಕ್ವಲ್ಸ್ ಎ ಎನ್ ಮೈನಸ್ ಎ ಡಿವೈಡೆಡ್ ಬೈ ಡಿ ಪ್ಲಸ್ 1 ಈಕ್ವಲ್ಸ್ ಎ ಎನ್ ಎಷ್ಟಿದೆ 7,000 ಇದೆ, ಮೈನಸ್ ಎ ಮೊದಲನೇ ಪದ ಎಷ್ಟಿದೆ 5,000 ಇದೆ, ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ 200 ರೂಪಾಯಿ ಇದೆ, ಪ್ಲಸ್ 1. 7,000ರಲ್ಲಿ 5,000 ಹೋದರೆ 2,000 ಡಿವೈಡೆಡ್ ಬೈ 200 ಪ್ಲಸ್ 1 ಈಕ್ವಲ್ಸ್ 200 ಅಂದರೆ 200 ಅಂದರೆ 10 ಪ್ಲಸ್ 1 ಎನ್ ಈಕ್ವಲ್ಸ್ 11. ಅಂದರೆ ಅವರು 11ನೇ ವರ್ಷ 7,000 ರೂಪಾಯಿಯನ್ನು ತಗೊಳ್ತಾರೆ. ಸೊ 11ನೇ ವರ್ಷ ಅಂತ ಹೇಳಿದ್ರೆ 1995ರಿಂದ ನೀವು 11 ವರ್ಷಗಳು 1995 1ನೇ ವರ್ಷ, ಆಮೇಲೆ 1996 2 ವರ್ಷ, ಈ ರೀತಿ ಮಾಡ್ತಾ ಹೋದರೆ 2005ನೇ ಇಸ್ವಿ ಬರುತ್ತೆ. ಅದು 11ನೇ ವರ್ಷ. ಆದ್ದರಿಂದ 2005ರಲ್ಲಿ ಸುಬ್ಬುರಾವ್